ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹಸ್ಬೆಂಡು ಒನ್ ಆಫ್ ದ ಕಾರ್ಪೊರೇಟ್ ಕಂಪ್ನಿ ಇನ್ ಬ್ಯಾಂಗ್ಳೂರ್ ಡಿಸೈನರ್ ಆಗಿ ವರ್ಕ್ ಮಾಡ್ತಿದ್ದಾರೆ. ಮತ್ತು ಅವರು ಅವ್ರ ಕಸಿನ್ ಬ್ರದರ್ಸು ರೂಮ್ ಮಾಡ್ಕೊಂಡಿದ್ದಾರೆ. ಆಲ್ಮೋಸ್ಟ್ ಸ್ವಲ್ಪ ಜನಕ್ಕೆ ವಿಷಯ ಗೊತ್ತಿಲ್ಲ. ನಾನು ಸ್ವಲ್ಪ ಕೆಲಸದ ಮೇಲೆ ಅಲ್ಲಿಗೆ ಹೋಗಿದ್ದೆ. ಬೆಳಗ್ಗೆ ತಿಂಡಿ ಮುಗಿಸ್ಕೊಂಡು ವರ್ಕ್ ಮುಗಿಸ್ಕೊಂಡು ನೆಕ್ಸ್ಟ್ ಹೊರಟಿದ್ದು ಮಂತ್ರಿ ಸ್ಕ್ವೇರ್ ಮಲ್ಲೇಶ್ವರಂಗೆ. ಎವ್ರಿ ಟೈಮ್ ದೇರ್ ವೆರಿ ಕೀಪ್ಸ್ ಆನ್ ಎಕ್ಸ್ಪ್ಲೈನಿಂಗ್ ಎವ್ರಿಥಿಂಗ್. ಎಲ್ಲೇ ಹೋದ್ರೂ ಅವರು ಟೂರಿಸ್ಟ್ ಗೈಡ್ ಥರ ಎಲ್ಲನೂ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತಾರೆ. ಅವ್ರ ಎನಿ ಎಕ್ಸ್ಪೀರಿಯನ್ಸ್ ರಿಲೇಟೆಡ್ ಟು ಅವರಿಗೆ ಏನಾದರೂ ಇದ್ದರೆ ಅದ್ರ ಬಗ್ಗೆ ಹೇಳ್ತಾ ಇರ್ತಾರೆ. ಅವ್ರ ಫೇವ್ರೆಟ್ ಪೇರಳೆಕಾಯಿ ತೊಗೊಂಡು ತಿಂದ್ಕೊಂಡು ಹೋಗ್ತೀವಿ. ಆಲ್ಮೋಸ್ಟ್ ಈ ರೋಡ್ ಯಾವಾಗಲೂ ಇದೇ ಥರ ಬ್ಯುಸಿ ಇರುತ್ತೆ. ಶಾಪಿಂಗ್ ಮಾಡ್ತಾನೆ ಇರ್ತಾರೆ. ಕಾಸ್ಟ್ ಇಸ್ ಆಲ್ಸೋ ಬೆಟರ್ ಮತ್ತು ಕ್ವಾಲಿಟಿ ವೈಸು ಬೆಟರ್ ಇರುತ್ತೆ. ನಾನು ತೊಗೊಂಡಿದ್ದೀನಿ, ನನಗೂ ಚೆನ್ನಾಗಂತ ಅನ್ನಿಸ್ತು. ಎಲ್ಲೇ ಶಾಪಿಂಗ್ ಪ್ಲೇಸಸ್ಗೆ ಹೋದ್ರೂ ತುಂಬ ಜನ ಹೆಣ್ಮಕ್ಳೇ ಕಾಣಿಸ್ತಿರ್ತಾರೆ, ಪರ್ಚೇಸ್ ಮಾಡ್ತಿರ್ತಾರೆ. ಗಂಡು ಮಕ್ಕಳು ಸುಮ್ಮನೆ ಹೋಗ್ತಾ ಇರ್ತಾರೆ, ಅಥವಾ ಏನಾದರೂ ಪೇ ಮಾಡೋದಿದ್ರೆ ಪೇ ಮಾಡೋದು, ಬ್ಯಾಗ್ ಸಿಟ್ ಕ್ಯಾರಿ ಮಾಡೋದು ಆ ಥರ ಇರ್ತಾರೆ. ತುಂಬ ಜನ ಕಾಲೇಜ್ ಸ್ಟೂಡೆಂಟ್ಸು, ವರ್ಕಿಂಗ್ ವುಮನ್ಸು ಅವರೇ ಇರ್ತಾರೆ. ಅವರಿಗೆ ಏನೇನು ಆಫೀಸ್ ರಿಲೇಟೆಡ್ ಏನು ಔಟ್ಫಿಟ್ ಬೇಕು ಮತ್ತು ಜ್ಯುವೆಲರೀಸ್ ಬೇಕು ಎಲ್ಲನೂ ಬೆಸ್ಟ್ ರೇಟಿಗೆ ಪರ್ಚೇಸ್ ಮಾಡ್ಕೊಂಡ್ಬಿಡ್ತಾರೆ ಇಲ್ಲೇನೇ. ನಾನು ಬೆಂಗಳೂರು ಪ್ಲೇಸಸ್ನೆಲ್ಲ ಎಕ್ಸ್ಪ್ಲೋರ್ ಮಾಡಿದ್ದು ನನ್ನ ಹಸ್ಬೆಂಡ್ ಮತ್ತು ಅವ್ರ ಆಫೀಸ್ ಕೊಲೀಗ್ಸ್ ಜೊತೆನೇ ಜಾಸ್ತಿ. ನಾನು ಬೆಂಗಳೂರಿಗೆ ಬರ್ತೀನಿ ಅಂತ ಗೊತ್ತಾಗ ದೇ ವಿಲ್ ಅರೇಂಜ್ ಸಮಥಿಂಗ್, ಎಲ್ಲಾದರೂ ಪಾರ್ಟಿ ಥರನೋ ಅಥವಾ ಗೆಟ್ ಟುಗೆದರ್ ಥರನೋ ಸ್ವಲ್ಪ ಅರೇಂಜ್ ಮಾಡ್ಕೊಂಡಿರ್ತಾರೆ. ಮತ್ತು ಎಲ್ಲರೂ ಸಿಗ್ತಾರೆ. ದೇ ಆರ್ ಟೂ ಫ್ರೆಂಡ್ಲಿ ಆ್ಯಂಡ್ ಕನೆಕ್ಟಿವ್. ನನಗೆ ನನ್ನ ಹಸ್ಬೆಂಡಿಂದ ಜಾಸ್ತಿ ಅವ್ರ ಫ್ರೆಂಡ್ಸ್ ಆಫೀಸ್ ಕೊಲೀಗ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ತುಂಬ ಇಷ್ಟ ಆಗುತ್ತೆ. ಅವ್ರ ವೇ ಆಫ್ ಕಲ್ಚರೇ ಬೇರೆ, ಅವ್ರ ವೇ ಆಫ್ ಬಿಹೇವಿಂಗೇ ಬೇರೆ ಇರುತ್ತೆ. ದೇ ಆರ್ ಟು ಕ್ಯಾಶುವಲ್ ಆಗಿರ್ತಾರೆ ಆ್ಯಂಡ್ ಟ್ಯಾಲೆಂಟೆಡ್ಸ್ ಇರ್ತಾರೆ. ಸೊ ಡಿಫ್ರೆಂಟ್ ಟ್ಯಾಲೆಂಟ್ಸ್ನ ಕೂಡ ನಾನು ಎಕ್ಸ್ಪ್ಲೋರ್ ಮಾಡ್ಬೋದು ಅವ್ರ ಜೊತೆ ಎಲ್ಲ ಇದ್ದಾಗ. ಮತ್ತು ಪ್ಲೇಸಸ್, ಹೌ ಟು ಬಿಹೇವ್ ಇನ್ ದಟ್ ಪ್ಲೇಸಸ್ ಎಲ್ಲನೂ ಕಲಿತೀನಿ. ಮಾಲಿಗೆ ರೀಚ್ ಆಗಾಯಿತು. ಇದೆಲ್ಲ ಔಟ್ಸೈಡ್ ಸ್ಟಾಲ್ಸು. ನಾನು ತುಂಬ ವೀಡಿಯೋಸಲ್ಲಿ ಹೇಳಿದ್ದೀನಿ, ನನಗೆ ಶಾಪಿಂಗ್ ಮಾಡೋದಕ್ಕಿಂತ ಜಾಸ್ತಿ ನೋಡೋದಕ್ಕೇ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು. ನಾನು ಎಷ್ಟು ಗುಡ್ ವೈಫ್ ಅಂತ ಹೇಳಿದ್ರೆ ನನ್ನ ಹಸ್ಬೆಂಡ್ ಹತ್ರ ಜಾಸ್ತಿ ಮನಿ ಸ್ಪೆಂಡೇ ಮಾಡಿಸೋದಿಲ್ಲ ನಾನು ಶಾಪಿಂಗೋಸ್ಕರ ಅಂತ ಹೇಳ್ಬಿಟ್ಟು. ಆದರೆ ನನಗನ್ಸೋದಿಲ್ವಾ ತೊಗೋಬೇಕು ಅಂತ ಎಲ್ಲ ಅಂತ ಕೇಳೋದಾದರೆ ನಿಜವಾಗ್ಲೂ ಖಂಡಿತವಾಗ್ಲೂ ಯಾರಿಗೂ ಆಸೆ ಆಗೋಲ್ಲ, ಇಷ್ಟ ಆಗುತ್ತೆ. ಬಟ್ ನನಗೆ ನೆಸೆಸರಿ ಇಲ್ಲ, ನೆಸೆಸರಿ ಇದ್ದರೆ ಮಾತ್ರ ತೊಗೋಬೇಕು ಅನಿಸುತ್ತೆ. ವಾಟ್ ಎವರ್ ನೆಸೆಸರಿ ಅದನ್ನು ಮಾತ್ರ ತಗೊಳ್ಳೋದು. ಮತ್ತು ನನಗೆ ತುಂಬ ದುಡ್ಡನ್ನು ಈ ಥರ ಬಟ್ಟೆಗಳಿಗಾಗಲಿ ಜ್ಯುವೆಲರೀಸ್ಗಾಗಲಿ ಇನ್ವೆಸ್ಟ್ ಮಾಡೋದಕ್ಕೆ ನನಗೆ ಇಷ್ಟ ಆಗೋದಿಲ್ಲ. ನನಗಂತೂ ಮಾಲ್ ಸುತ್ತೋದಂದರೆ ತುಂಬ ಇಷ್ಟ. ಎಲ್ಲ ಶಾಪ್ಸ್ನ ನೋಡಿಕೊಂಡು ವಾಕ್ ಮಾಡಿಕೊಂಡು ಜೊತೆಯಲ್ಲಿ ಆ ಕಂಪ್ನಿ ಬಗ್ಗೆ ಅಥವಾ ಈ ಕಂಪ್ನಿ ಬಗ್ಗೆ ಎಲ್ಲ ಮಾತಾಡಿಕೊಂಡು ಹೋಗ್ತಿರ್ತೀವಿ ನಾವು ಯೂಶ್ವಲಿ. ನಂಗೆ ಇನ್ನೊಂದು ಏನಪ್ಪ ಅಂದರೆ ಇದೊಂದು ಥೆರಪಿ. ಏನಂತ ಹೇಳಿದ್ರೆ ನನಗೆ ಸ್ಟ್ರೆಸ್ ಇದೆ ಅಥವಾ ಏನಾದರೂ ಡಿಸಿಷನ್ಸ್ ಮಾಡಬೇಕು ಅಥವಾ ಯೋಚನೆ ಇದೆ ಅಂತ ಹೇಳಿದ್ರೆ ಈ ಥರ ಶಾಪ್ಸ್ನೆಲ್ಲ ನೋಡಿದಾಗ ಮತ್ತು ಈ ಥರ ವಾಕ್ ಮಾಡಿದಾಗ ನನಗೆ ಸ್ಟ್ರೆಸ್ ಕೂಡ ಕಡಿಮೆ ಆಗುತ್ತೆ ಒಂದು. ಮತ್ತು ನಾನು ಏನಾದರೂ ಡಿಸಿಷನ್ ಮಾಡಬೇಕಂದ್ರೆ ಆ ಟೈಮಲ್ಲಿ ಮಾಡ್ತೀನಿ, ಫುಲ್ ಫ್ರೀ ಇರುತ್ತೆ ಮೈಂಡು. ನೆಕ್ಸ್ಟು ಮೊಬೈಲ್ ಶಾಪಿಗೆ ಹೋದ್ವಿ. ಯಾಕೆ ಅಂತ ಹೇಳಿದ್ರೆ ಅಮ್ಮಂದು ಫೋನ್ ಹಾಳಾಗಿತ್ತು, ಹೊಸ ಫೋನ್ ತೊಗೊಳ್ಳೋಣ ಅಂತ. ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಅಲ್ಲಿ ಡಿಸ್ಪ್ಲೇಗೆ ಇಟ್ಟಿರ್ತಾರಲ್ಲ ಫೋನ್ಸು, ಅಲ್ಲಿ iPhone 17 Pro Max ಕೂಡ ಇಟ್ಟಿದ್ದರು. ಅದು ಯಾರೋ ಹುಡುಗಿ ಟಚ್ ಮಾಡೋಕ್ಕೆ ಸಹ ಬಿಟ್ಟಿಲ್ಲ. ಹೋದಾಗಿಂದ ನಾವು ಮೊಬೈಲ್ ಪರ್ಚೇಸ್ ಮಾಡಿ ಆಚೆ ಬರೋವರೆಗೂ ಗೇಮ್ ಆಡ್ತಾನೇ ಇದ್ಳು. ಹೋಂಡಾ ಶೋರೂಮಿಗೆ ಬಂದ್ವಿ. ನಮಗೆ ಯಾಕಿಲ್ಲಿ ಒಳಗಡೆ ಹೋಗಬೇಕು ಅಂತ ಅನ್ನಿಸ್ತು ಅಂತ ಹೇಳಿದ್ರೆ ಹೇಳ್ತೀನಿ ಇದು. ಇಲ್ಲಿ ನೋಡಿ, ಇದು ನೋಡೋದಕ್ಕೇ ನಮಗೆ ಒಳಗಡೆ ಹೋಗಬೇಕು ಅಂತ ಅನಿಸಿದ್ದು. ಮೋಟೋ ಕಾಂಪ್ಯಾಕ್ಟ್ ಅಂತ ಪೋರ್ಟಬಲ್ ವೆಹಿಕಲ್ ಇದು, ಆ್ಯಂಡ್ ದೆನ್ ಫೋಲ್ಡಬಲ್ ಕೂಡ. ಇದಕ್ಕೆ ತುಂಬ ಸ್ಪೆಷಲ್ ಫೀಚರ್ಸ್ ಎಲ್ಲ ಇತ್ತು, ಅದನ್ನೆಲ್ಲ ಅಂಕಲ್ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ಈಸ್ ಸೋ ಕೈಂಡ್, ಎಷ್ಟು ಚೆನ್ನಾಗಿ ನಮ್ಮನ್ನು ನೋಡೋಕ್ಕಾಗಿ ಎಷ್ಟು ನೀಟಾಗೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು. ಮತ್ತು ವಾಪಸ್ ಬರಬೇಕಾದ್ರೂ ಕೂಡ ನಮ್ಮ ಫೋಟೋಸ್ ತೆಕ್ಕೊಟ್ರು.
ಇಟ್ ಕಂಪ್ಲೀಟ್ಲಿ ವರ್ಕ್ಸ್ ಆನ್ ಚಾರ್ಜಿಂಗ್. ನಾವು ಸೂಟ್ಕೇಸ್ ಥರ ಕ್ಯಾರಿ ಮಾಡಿಬಿಟ್ಟು ನಮ್ಮ ಆಫೀಸ್ ಅಥವಾ ಎಲ್ಲಾದರೂ ನಾವು ಆರಾಮಾಗಿ ಚಾರ್ಜ್ ಮಾಡ್ಕೋಬೋದು. ಟೆಕ್ ಪಾರ್ಕ್ ಒಳಗಡೆ ಕೂಡ ನಾವು ಸಪೋಸ್ ಎಲ್ಲಾದರೂ ಸ್ವಲ್ಪ ದೂರ ಹೋಗಬೇಕು ಅಂತ ಹೇಳಿದ್ರೆ ಟೆಕ್ ಪಾರ್ಕ್ ಒಳಗಡೆ ಆರಾಮಾಗಿ ಯೂಸ್ ಮಾಡ್ಬೋದು. ಹೋಂಡಾದು ಸ್ಪೆಷಲ್ ಮಾಡೆಲ್ಸ್ ಆ್ಯಂಡ್ ಪಾರ್ಟ್ಸ್ನ ಡಿಸ್ಪ್ಲೇ ಮಾಡಿದ್ರು ಇಲ್ಲಿ. parts charging and battery. Okay. ನೆಕ್ಸ್ಟ್ ಕಮಿಂಗ್ ಟು ದ ಹಿಸ್ಟ್ರಿ ಆಫ್ ಹೋಂಡಾ ವೆಹಿಕಲ್ಸ್, ಈ ಥರ ನೀಟಾಗಿ ಎಲೆಕ್ಟ್ರಿಕ್ ಮೊಬಿಲಿಟಿ ಫೀಚರ್ನ ಈ ಬೋರ್ಡಲ್ಲಿ ಡಿಸ್ಪ್ಲೇ ಮಾಡಿದರು. ಫಸ್ಟ್ ನಾವು ಈ ಪ್ಲ್ಯಾಂಟ್ಸ್ನೆಲ್ಲ ಪ್ಲಾಸ್ಟಿಕ್ ಅಂತ ಅಂದ್ಕೊಂಡ್ವಿ, ಬಟ್ ಅದೆಲ್ಲ ರಿಯಲ್ಲು. ಎಷ್ಟು ಚೆನ್ನಾಗಿ ಕೇರ್ ಮಾಡಿದ್ದಾರೆ ಅಂದರೆ ಗ್ರೀನ್ ಆಗಿರ್ಬೋದು, ಲೈಟ್ ಗ್ರೀನ್ ಆ್ಯಂಡ್ ಡಾರ್ಕ್ ಗ್ರೀನ್ ಲೀವ್ಸ್ನ ಅಷ್ಟು ನೀಟಾಗಿ ಇಟ್ಕೊಂಡು ಅಷ್ಟು ಚೆನ್ನಾಗಿ ಒಂದು ಎಲೆ ಕೂಡ ಹಾಳಾಗಿರಲಿಲ್ಲ, ಅಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ರು. ನೆಕ್ಸ್ಟ್ ಕಮಿಂಗ್ ಟು ದ ಫುಡ್, ತಿನ್ನೋಣ ಅಂತ ಬಂದ್ವಿ. ಈವ್ನಿಂಗ್ ಆಗುತ್ತಲ್ಲ, ಸೊ ಸ್ನ್ಯಾಕ್ಸ್ ಏನಾದರೂ ತೊಗೊಳ್ಳೋಣ ಅಂತ. ಯೂಶ್ವಲಿ ನಾವೆಲ್ಲೂ ಹೊರಗಡೆ ಎಲ್ಲ ತಿನ್ನೋದಿಲ್ಲ, ಈ ಥರ ಎಲ್ಲಾದರೂ ಸ್ಪೆಷಲ್ಲಾಗಿ ಏನಾದರೂ ಹೊರಗಡೆ ಹೋಗಿದ್ರೆ ಮಾತ್ರ ತಿಂತೀವಿ. ಏನು ತೊಗೊಳ್ಳೋದು ಅಂತ ಎಲ್ಲ ಫುಡ್ ಸ್ಟಾಲ್ಸ್ನೂ ಒಂದು ಕಡೆಯಿಂದ ನೋಡ್ಕೊತಾ ಹೋದ್ವಿ. ಫೈನಲಿ KFCನ ಚೂಸ್ ಮಾಡಿದ್ವಿ. 2 ಬರ್ಗರು ಮತ್ತು 1 ರೋಲ್ನ ತೊಗೊಂಡ್ವಿ. ನೆಕ್ಸ್ಟ್ ಇಲ್ಲಿಂದ ಹೊರಟಿದ್ದು ಭಾನು ಅನ್ನೋರ ಮನೆಗೆ, ನನ್ನ ಹಸ್ಬೆಂಡ್ ಬೆಸ್ಟ್ ಫ್ರೆಂಡು. ಇಲ್ಲಿಗೆ ಬಂದಿದ ತಕ್ಷಣ ಒಂದು ಹೋಮ್ಲಿ ಫೀಲ್ ಇರುತ್ತೆ, ಎಲ್ಲೋ ಹೋಗಿದ್ದೀವಿ ಅಂತಲೇ ಅನಿಸೋದಿಲ್ಲ. ಪಾಪು ನೋಡಿದ್ದು ಲಾಸ್ಟ್ ಟೈಮ್ ಇನ್ನೂ ಚಿಕ್ಕವಳಿದ್ಲು ಗೃಹ ಪ್ರವೇಶದಲ್ಲಿ, ಈಗ ಇಷ್ಟು ಹೈಟ್ ಆಗಿದ್ಲು ಮತ್ತು ಸ್ವಲ್ಪ ಸಣ್ಣಾಗಿದ್ಲು, ಬೆಳೀತಾರಲ್ವ ಮಕ್ಕಳು, ಅದಕ್ಕೇ ಅತ್ತಿಗೆ ಇಲ್ಲಿ ಸ್ಪೆಷಲ್ ಅಡುಗೆ ಮಾಡ್ತಿದ್ರು. ಯಾವಾಗಲೂ ನಾವು ಯಾವಾಗಲೇ ಬಂದರೂ ಈ ಥರ ಸ್ಪೆಷಲಾಗಿ ಮಾಡ್ತಾರೆ. ಪಾಪು ಹೆಸರು ಕಾರುಣ್ಯ ಅಂತ. ಹೆಂಗೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಅವ್ರ ಜೊತೆ ಅಂತ ಗೊತ್ತಾಗಿಲ್ಲ. ಲಾಸ್ಟ್ ಊಟ ಭರ್ಜರಿ ಊಟ ಮಾಡಿದ್ವಿ, ಅನ್ನ, ಚಿಕನ್ ಸಾರು, ಫ್ರೈ, ಜಾಮೂನು ಅಂತ. ಆಮೇಲೆ ಮನೆಗೆ ವಾಪಸ್. ಇದಾಗಿತ್ತು ಈ ವಿಡಿಯೋ. ಐ ಹೋಪ್ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.